ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು ಬುಧವಾರ, ಅಮಾವಾಸ್ಯೆಯ ತಿಥಿ 12ನೇ ತಾರೀಖು ಹಾಗೂ ಇಂದು ಪುಷ್ಯ ನಕ್ಷತ್ರ ಮತ್ತು ಇಂದು ಜ್ಯೋತಿರ್ಭೀಮೇಶ್ವರಿ ವ್ರತ. ಇಂದಿನ ಅಮಾವಾಸ್ಯೆಯಲ್ಲಿ ಸಣ್ಣ ಹುಡುಗಿ ಒಬ್ಬಳು ಬಹಳ ಮುದುಕನಾದಂತಹ ಮತ್ತು ಆಯಸ್ಸೆ ಇಲ್ಲದಿರುವಂತಹ ಗಂಡನಿಗೆ ಅವರ ಮಾವ ಮೋಸದಿಂದ ಮದುವೆ ಮಾಡಿಕೊಟ್ಟು ಬಿಡ್ತಾನೆ. ಆದರೆ ಅವಳು ಗೌರಿಯನ್ನು ಪೂಜೆ ಮಾಡಿ ಗಂಡನನ್ನು ಬದುಕಿಸಿಕೊಳ್ಳುತ್ತಾಳೆ. ಇಂತಹ ಒಂದು ಕಥೆ ನಡೆದಿದ್ದು, ಇಂದು ಗೌರಿ ಪೂಜೆಯನ್ನು ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಮಾಡಬೇಕು, ಗಂಡು ಮಕ್ಕಳು ಕೂಡ ಮಾಡಬೇಕು. ಆ ಕಥೆಯಲ್ಲಿ ಗಂಡು ಮಗು ಕೂಡ ತನ್ನ ಜೀವವನ್ನು ಪಡೆದುಕೊಂಡ ಮೇಲೆ ಈಶ್ವರ ಅವನಿಗೆ ಬಂದು ವರ ಕೊಟ್ಟ ಮೇಲೆ ಅವನು ಕೂಡ ಗೌರಿ ಪೂಜೆಯನ್ನು ಮಾಡಿ ದಾರವನ್ನು ಕೈಗೆ ಕಟ್ಕೊಂಡ ಅನ್ನುವಂತಹ ಕಥೆ ಇದೆ. ಇದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಪುಷ್ಯ ನಕ್ಷತ್ರ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಏನೇ ಆದರೂ ಕೂಡ ಕೆಲಸಗಳು ಮುಂದುವರಿಯೋದೇ ಇಲ್ಲ ಅನ್ನುವಂತಹ ಭಾವನೆಯನ್ನು ಇವತ್ತು ನೀವು ನೋಡಬೇಕಾಗಿ ಬರಬಹುದು. ತಾಯಿಗೂ ಕೂಡ ನಿಮ್ಮಿಂದ ಸ್ವಲ್ಪ ಬೇಸರವಿರಬಹುದು. ಹಿಂದಿನ 2-3 ದಿನಗಳಲ್ಲಿ ಬಹಳ ಬಂಧು ಮಿತ್ರರೊಡನೆ ಸಮಯವನ್ನು ಕಳೆದು ತಾಯಿಯನ್ನು ನೀವು ಸ್ವಲ್ಪ ಕಡೆಗಾಣಿಸಿದ್ರೇನೋ, ಅದಕ್ಕೆ ತಾಯಿಗೆ ಇವತ್ತು ಸಮಾಧಾನವನ್ನು ಹೇಳಬೇಕು. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಯಾವುದು ಇಂದು ನಿಮ್ಮ ಪರವಾಗಿ ಆಗೋದಿಲ್ಲ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ಚೆನ್ನಾಗಿದೆ. ಆದರೂ ಕೂಡ ಅತಿಯಾದಂತಹ ಯಾವುದೇ ಕೆಲಸವನ್ನು ಬೆಳಗ್ಗೆಯಿಂದ ಮಾಡಿದ್ರೆ ಇವತ್ತು ಸಂಜೆವರೆಗೂ ಕೂಡ ಫಲ ಪ್ರಾಪ್ತಿ ಆಗೋದಿಲ್ಲ. ಹೀಗಾಗಿ ಸಮಾಧಾನ ಅವಶ್ಯಕ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗಿ ಬರಬಹುದು. ನಿಮ್ಮ ಕುಟುಂಬದಲ್ಲೇ ಕೆಲವರಿಂದ ಬೇಸರವಾಗಬಹುದು. ಏನೇ ಮಾಡಲಿಕ್ಕೂ ನಿಮಗೆ ಆಲಸ್ಯ ಇತ್ಯಾದಿ ನೋಡಬೇಕಾಗಿ ಬರಬಹುದು. ಸಂಜೆಯ ನಂತರ ನಿಮಗೆ ಸ್ವಲ್ಪ ಹುರುಪು ಕಾಣಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಪರಿಹಾರವಾಗಿ ಇಂದು ಮಾರ್ಗದರ್ಶನ ಪ್ರಾಪ್ತಿ. ಸಿಂಹರಾಶಿಯವರಿಗೆ ಇನ್ನೂ ಕಷ್ಟಕರವಾದಂತಹ ದಿವಸ ಮುಂದುವರಿತಾ ಇದೆ. ಮಿತ್ರರಿಂದ ಯಾವುದೇ ರೀತಿಯ ಸಹಕಾರ ಇನ್ನೂ ಇಲ್ಲ. ಮುಖ್ಯವಾದಂತಹ ಮೀಟಿಂಗ್ ಇತ್ಯಾದಿಗಳನ್ನು ಇವತ್ತು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಯಾರು ನಿಮ್ಮ ಪರವಾಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ. 2 ದಿನ ಕಾಯುವುದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸಗಳು ಮುಂದುವರಿತಾ ಇದೆ. ಇಷ್ಟಾರ್ಥ ಸಿದ್ಧಿ. ಮಿತ್ರರೆಲ್ಲರೂ ಎಷ್ಟು ನಿಮ್ಮನ್ನು ಹೊಗಳ್ತಾ ಇರ್ತಾರೆ ಮತ್ತು ನಿಮ್ಮ ಸುತ್ತ ಹಾಕೊಳ್ತಾ ಇರ್ತಾರೆ. ಫೋನನ್ನು ಕೆಳಗಿಡಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ಮಾತುಕತೆಗಳು ನಡೀತಾ ಇರುತ್ತೆ. ಸಂತೋಷ ಮನಸ್ಸಿಗೆ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗಿ ಆಗುತ್ತೆ. ಬೆಳಗ್ಗೆಯಿಂದ ಅನೇಕ ಕಾರ್ಯಗಳನ್ನು ನಿಭಾಯಿಸಬೇಕಾಗಿ ಬರಬಹುದು. ಸಂಜೆಯ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಆದರೂ ಕೂಡ ಹಿರಿಯರು ಮತ್ತು ಭಗವಂತ ಯಾಕೋ ಇನ್ನೂ ಸ್ವಲ್ಪ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಭಾವನೆ ನಿಮಗೆ ಬರಬಹುದು. ಸಂಜೆಯ ನಂತರ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಮುಂದಿನ 3 ದಿನಗಳಲ್ಲೂ ನಿಮಗೆ ಬಹಳ ಒಳ್ಳೆಯ ಫಲಗಳನ್ನು ನೀವು ನೋಡಬಹುದು. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಮಿತ್ರರಿಂದ, ಪ್ರೀತಿ ಪಾತ್ರರಿಂದ ಯಾವುದೇ ರೀತಿಯ ಸಹಕಾರ ನಿಮಗೆ ಇನ್ನೂ ಸಿಗ್ತಾ ಇಲ್ಲ. ಹೀಗಾಗಿ ಮುಖ್ಯವಾದಂತಹ ನಿರ್ಧಾರಗಳು ಯಾವುದೂ ಬೇಡ. ಮೀಟಿಂಗ್ ಇತ್ಯಾದಿಗಳನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಬಿಡೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ ಹಾಗೂ ನಿಮ್ಮ ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ಬಹಳ ಉತ್ತಮವಾದಂತಹ ಸಹಕಾರವನ್ನು ನೀವೀಗ ನೋಡ್ತೀರಿ. ಇದರಿಂದ ಏನು ಬೇಕಾದರೂ ನಾನು ಸಾಧಿಸಬಹುದು ಅನ್ನುವಂತಹ ಆತ್ಮವಿಶ್ವಾಸ ಪ್ರಾಪ್ತಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ತಾರೆ. ಎಲ್ಲ ರೀತಿಯಲ್ಲೂ ಜಯವನ್ನು ನೀವು ನೋಡ್ತೀರಿ. ಆರೋಗ್ಯದ ಬಗ್ಗೆ ಕೂಡ ಗಮನವಿರಲಿ. ಆರೋಗ್ಯದಲ್ಲಿ ಬಹಳ ಸುಧಾರಣೆ. ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳು ಹಾಗೂ ನರ್ಸರಿ ಅಥವಾ ನೀರಾವರಿ, ಭೂಮಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಹೆಚ್ಚಿನ ಲಾಭ ಇವತ್ತು ಸಾಧ್ಯ. ಮೀನರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನೇಕ ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಆದರೂ ಕೂಡ ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಸಂಭಾಳಿಸಿಕೊಂಡು ಮುಂದೆ ಹೋಗ್ತಾ ಇರ್ತೀರಿ. ಸಂಜೆಯ ನಂತರ ನಿಮಗೆ ಪ್ರತಿಫಲಗಳು ಪ್ರಾಪ್ತಿಯಾಗಲಿಕ್ಕೆ ಶುರುವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮರೆಯಬಾರದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.